ಹಲೋ ಗೈಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇವತ್ತು ನಾವು ಬೇಬಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಮದುವೆ ಇದೆ, ಶಿವರಾತ್ರಿ ಹಬ್ಬದ ದಿನ ಎಲ್ಲರಿಗೂ ಎಂಗೇಜ್ಮೆಂಟ್ ಕಾರ್ತಿಕ್ದು ಹಾಕಿದ್ದೆ. ಅದು ಮದುವೆ ಇದೆ. ಹಾಗೆ ಬೇಬಿ ಬೆಟ್ಟ ಜಾತ್ರೆ ನಾನು ನೋಡಿಲ್ಲ, ನೋಡ್ಕೊಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಈಗ ಬೆಳಗ್ಗೆ ಎದ್ದ ತಕ್ಷಣವೇ ಪಾಪುಗೆ ನಾನು ದೋಸೆ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ. ಬೇಡ, ಅಕ್ಕಿ ರೊಟ್ಟಿ ಬೇಕು ಅಂತ ಅಂದ್ಲು. ಸರಿ ಆಯಿತು ಅಂದ್ಬಿಟ್ಟು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಅದು ಮಣ್ಣಿಂದು ತವಾ ತಗೊಂಡಿದ್ದೆ, ತುಂಬ ಚೆನ್ನಾಗಿ ಬರ್ತಾಯಿತ್ತು. ಅದಕ್ಕೋಸ್ಕರ ಇದರಲ್ಲೇ ಮಾಡೋಣ ಅಂದ್ಬಿಟ್ಟು ಮಣ್ಣಿನ ತವದಲ್ಲಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರ್ತಾಯಿತ್ತು. ಅದು ಸುತ್ತ ಆಯಿಲೆಲ್ಲ ಹಾಕಿ ಚೆನ್ನಾಗಿ ಬಂತು. ನೆಕ್ಸ್ಟ್ ಟೈಮ್ ಮಾಡೋಷ್ಟರೊಳಗೆ ಅದೆಲ್ಲ ಫುಲ್ಲು ಪೀಸ್ ಎಲ್ಲ ಇದಾಯ್ತಾಯಿತ್ತು. ಅಂದರೆ ತುಂಬ ಕಾವು ಬಂದರೆ ಒಂಥರ ಇದಾಗ್ಬಿಡ್ತದೆ ಅಂದ್ಬಿಟ್ಟು ತುಂಬ ಚೆನ್ನಾಗಿತ್ತು. ಬನ್ನಿ, ನನ್ನ ಮಗಳು ಏನು ಮಾಡ್ತಾಯಿದ್ದಾಳೆ ತೋರಿಸ್ತೀನಿ. ಅವಳು ರಾಯರನ್ನ ಪೂಜೆ ಮಾಡ್ತಿದ್ದಾಳೆ. ರಾಯರು ನನ್ನ ಮಗಳ ಕೈಲಿ ಪೂಜೆ ಮಾಡಿಸ್ಕೊಳ್ಳೋಕೆ ತುಂಬ ಇಷ್ಟಪಡ್ತಾರಪ್ಪ. ನಾನಂತೂ ಜಾಸ್ತಿ ಇಷ್ಟಪಟ್ಟು ಪೂಜೆ ಮಾಡೋದು ಅಂದರೆ ಮಂಜುನಾಥನಿಗೆ, ರಾಯರಿಗೆ ನಮಸ್ಕಾರ ಮಾಡ್ತೀರಿ. ನಿಜಕ್ಕೂ ರಾಯರು ಅವರೇ. ನನ್ನ ಮಗಳಿಗೂ ರಾಜು ಹತ್ರ ತುಂಬ ಪೂಜೆ ಮಾಡಿಸ್ಕೊತಾರೆ ರಾಯರು. ನಾನೀಗ ರೆಡಿಯಾದೆ, ಹೋಗ್ತಾಯಿದ್ದೀನಿ ಫ್ರೆಂಡ್. ನೋಡ್ತಾ ಇರ್ಬೋದು ನೀವು, ಸೀರೆ ಹಾಕೊಂಡು ಹೋಗ್ತಾಯಿದ್ದೀನಿ. ಮದುವೆ ಇದೆ ಇರೋದ್ರಿಂದ ಗ್ರೇ ಕಲರು, ಒಂದು ಮುತ್ತಿನ ಸರ ಮತ್ತು ವೈಟ್. ನೋಡಿದ್ರಲ್ಲ ಫ್ರೆಂಡ್, ಇದೇ ಬೇಬಿ ಬೆಟ್ಟದ ಜಾತ್ರೆ. ತುಂಬ ದನಗಳೆಲ್ಲ ಇತ್ತು. ಸುಮಾರು ದೂರ ಊರುಗಳಿಂದ ಬಂದು ಮಾರಾಟ ಮಾಡ್ತಾರೆ ಇಲ್ಲಿ ದನಗಳನ್ನ. ಸೇಲ್ ಮಾಡ್ತದೆ, ಪ್ರೈಸ್ ಕೊಡೋಂಥದ್ದೆಲ್ಲ ಇರುತ್ತೆ. ಅದರಲ್ಲಂತೂ ವಿಧಾನಸೌಧನೇ ಇತ್ತು, ಅರಮನೆ ಇತ್ತು, ಎಲ್ಲ ಒಂಥರ ಡೆಕೋರೇಷನ್ ಮಾಡಿದರು. ಜನ್ರೇಷನ್ ಹೆಂಗೆ ಗ್ಯಾಪ್ ಆಗುತ್ತೆ ಆ ಥರ ಎಲ್ಲ ಒಂಥರ ಏನೋ ಚೆನ್ನಾಗಿರುತ್ತೆ. ನಾವಂತೂ ನೋಡೇ ಇರಲಿಲ್ಲ, ಇದೇ ಫಸ್ಟ್ ಟೈಮು ದನಗಳ ಜಾತ್ರೆ ಅಂತ ನೋಡಿದ್ದು. ಅದು ನಮ್ಮ ಪಾಂಡವಪುರದಲ್ಲಿ ನಡೆಯುವಂಥದ್ದು. ಚಿನ್ಕುರುಳಿ ಹತ್ರ ಬೇಬಿ ಬೆಟ್ಟ ಅಂತ ಕರೀತಾರೆ. ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿದರು. ಕೇಳಿದ್ವಿ ಅಷ್ಟೇ ಬೇಬಿ ಬೆಟ್ಟಕ್ಕೆ ಹೋಗ್ತಾರೆ ಅಂತ. ಅಲ್ಲಿಂದ ಬಂದು ಕಾರ್ತಿ ಮದುವೆ ಎಲ್ಲ ಹಾಗಾಗಿ ದೇವರೆಲ್ಲ ಬಿಡೋದೆಲ್ಲ ಇತ್ತು. 101 ಮದುವೆಲಿ ನಾವು ನೋಡ್ದಂಗೆ 26 ಜೋಡಿ ಮಾತ್ರ ಇದ್ದರು. 101 ಮದುವೆ ಏನು ಇರಲಿಲ್ಲ, ಹೆಸ್ರಿಗೆ ಮಾತ್ರ 101 ಇತ್ತು. ಹಾಗೆ ಎಲ್ಲ ದೇವ್ರ ಥರ ಶಾಸ್ತ್ರ ಎಲ್ಲನೂ ಸುಧಾ ಅಲ್ಲೇ ಮಾಡ್ತಾಯಿದ್ರು. ಸರಿ ಆಯಿತು ಅಂತೆಲ್ಲ ಮುಗಿಸ್ಕೊಂಡು ಅಲ್ಲೇ ಊಟನ ಮಾಡಿ ಈಗ ಸ್ವಲ್ಪ ಎಕ್ಸಿಬಿಷನ್ ಥರ ಎಲ್ಲ ರೆಡಿ ಮಾಡಿದರು ರೈತರು. ಮತ್ತು ಇದಂತೂ ತುಂಬ ಚೆನ್ನಾಗಿತ್ತು. ಏನಂದರೆ ಇದು ಗೌರ್ಮೆಂಟ್ ಸ್ಕೂಲಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಇದೆ ಅಂದ್ಬಿಟ್ಟು ನಾವು ಓದಿದ್ದು ಗೌರ್ಮೆಂಟ್ ಸ್ಕೂಲೇ. ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತು. ಅದರಲ್ಲಂತೂ ನನಗೆ ಈ ಗೌರ್ಮೆಂಟ್ ಸ್ಕೂಲ್ ತುಂಬ ಇಷ್ಟ ಆಯಿತು. ಹಾಗೆ ಬರ್ತಾ ಗೊಬ್ಬರಗಳೆಲ್ಲನೂ ಕಸಗಳೆಲ್ಲನೂ ಒಂದು ಕಡೆ ಇಟ್ಟು ಶೇಖರಣೆ ಮಾಡಿ ಗೊಬ್ಬರಗಳೆಲ್ಲ ಹೇಗೆ ತಯಾರಿಸ್ಬೋದು ಅಂತ ನಮ್ಮ ಮುನ್ಸಿಪಲ್ ಆಫೀಸಲ್ಲಿ ಚೆನ್ನಾಗಿ ಮಾಡಿದರು. ಅದನ್ನ ನಾನು ಮನೆಗೆ ತೊಗೊಳ್ಳೋಣ, ಗಿಡಕ್ಕೆ ಆಗುತ್ತೆ ಅಂದ್ಬಿಟ್ಟು ನೋಡಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ಎಷ್ಟು ಅಂದ್ಕೊಬಿಟ್ರಿ, ಕೇವಲ ಬರೀ 2 ರೂಪಾಯಿ ಕೆಜಿ ಅಂದರು. ಅದಕ್ಕೆ ಒಂದು 10 ಕೆಜಿ ತಗೊಬಿಟ್ವಿ, 2 ರೂಪಾಯಿ ಕೊಟ್ಟು. ಬನ್ನಿ ಈಗ ಮನೆಗೆ ಹೋಗೋಣ. ಯಾಕೆ ಅಂದರೆ ಇವತ್ತು ತುಂಬ ವಿಶೇಷವಾದ ದಿನ. ನಮ್ಮ ಅರ್ಚನಕ್ಕಿದು ಬರ್ತ್ಡೇ ಇದೆ, ನಮ್ಮ 3ನೇ ಅಣ್ಣವ್ರ ಹೆಂಡ್ತಿದು. ಅದಕ್ಕೆ ಈಗ ರಾಜು ನಾನು ಪ್ಲ್ಯಾನ್ ಮಾಡಿ ಹೊರಡ್ತೀವಿ. ನಮಗೂ ಇಲ್ಲಿ ಬೇಬಿ ಬೆಟ್ಟಕ್ಕೆ ಬಂದಮೇಲೆ ಗೊತ್ತಾಗಿದ್ದು, ಮರ್ತ್ಕೊಬಿಟ್ಟಿದ್ವಿ. ಹಾಗೆ ಗಂಡು ಹೆಣ್ಣು ಹತ್ರ ಹೋಗಿ ಒಂದು ಫೋಟೋ ತೊಗೊಳ್ಳೋಣ, ಒಂದು ಮೆಮೊರಿ ಇರುತ್ತೆ ಅಂದ್ಬಿಟ್ಟು ಅವ್ರಿಗೆ ವಿಶ್ ಮಾಡಿ ಮೂಯಿ ಹಾಕಿ ಬೇಬಿ ಬೆಟ್ಟದಲ್ಲಿ ಚೆನ್ನಾಗಿರಲಿ, ಹ್ಯಾಪಿ ಮ್ಯಾರೇಜ್ ಲೈಫ್ ಚೆನ್ನಾಗಿರಲಿ ಅಂದ್ಬಿಟ್ಟು ಈಗ ಹೊರಡ್ತಾಯಿದ್ದೀವಿ. ಇದೇ ನೋಡಿ ಮರಳು ತಗೊಂಡಿದ್ದು, ತುಂಬ ಚೆನ್ನಾಗಿದೆ. ಗಿಡಗಳ ಪಾಟ್ಗೆಲ್ಲ ಹಾಕೋಣ, ಬಾಳೆಗೆಲ್ಲ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಈಗ ರಾತ್ರಿ ಆಯಿತು, ಬಂದು ರೆಸ್ಟ್ ಮಾಡಿ ಈಗ ಅದಕ್ಕೆ ಕೇಕ್ ತಗೋಣ, ಕೇಕ್ ಕಟ್ ಮಾಡಿಸೋಣ ಅಂತ ಹೋಗ್ತಾಯಿದ್ವಿ. ಬನ್ನಿ ಈಗ ನಮ್ಮ ಅಣ್ಣವ್ರ ಮನೆಗೆ ಹೋಗ್ತಿದ್ವಿ. ನಮ್ಮ 3ನೇ ಅಣ್ಣವ್ರ ಮನೆ, ಚಂದ್ರಣ್ಣವ್ರ ಮನೆ. ಈಗ ನಮ್ಮ ಅದಕ್ಕೆ ಅಧ್ಯಕ್ಷರಿಗೆ ನಾವು ಕೇಕ್ ಕಟ್ ಮಾಡಿಸ್ತಾಯಿದ್ದೀವಿ. ಎಲ್ಲರೂ ವಿಶ್ ಮಾಡಿ ನಮ್ಮ ಅದಕ್ಕೆ ಚೆನ್ನಾಗಿರಲಿ, 100 ವರ್ಷ ನಮ್ಮ ಅಣ್ಣ ನಮ್ಮ ಅದಕ್ಕೆ. ಇದೇ ನಮ್ಮ ಕೇಕ್ ಬಾರು, ನಮ್ಮ ಪಾಂಡವಪುರದಲ್ಲಿರೋಂಥದ್ದು. ಪರವಾಗಿಲ್ಲ, ಆರ್ಡ್ರ್ ಕೊಟ್ಟರೆ ಚೆನ್ನಾಗಿ ಮಾಡಿಕೊಡ್ತಾರೆ. ಇಲ್ಲೇ ಬರ್ತಡೇ ಎಲ್ಲ ಮಾಡ್ಕೋಬೋದು. ತುಂಬ ಚೆನ್ನಾಗಿತ್ತು. ಅದಕ್ಕೆ ಈಗ ನಮ್ಮ ಅತ್ತಿಗೆಗೆ ತುಂಬ ಇಷ್ಟವಾದ ಕೇಕ್ನ ತಗೊಂಡು ಹೋಗ್ತಾಯಿದ್ದೀವಿ. ಬನ್ನಿ ನಮ್ಮ ಅಪ್ಪರ ಮನೆಗೆ. ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದರೆ ನನ್ನ ವೀಡಿಯೋನ ಅಟ್ಲೀಸ್ಟ್ ಆಲ್ಮೋಸ್ಟ್ ಅಲ್ಲಿ ನೋಡ್ತಾ ಇದ್ದೀರಾ, ನಾನು ಕಲಿತಾ ಇದ್ದೀನಿ ಅನ್ನೋದೊಂದು ಖುಷಿಯಾಗಿದೆ. ನಮ್ಮ ಅದಕ್ಕೆ ಕೇಕೆಲ್ಲ ಕಟ್ ಮಾಡಿ ಊಟ ಮಾಡಿ ಹೊರಡ್ತೀವಿ. ಥ್ಯಾಂಕ್ ಯು ಫ್ರೆಂಡ್. ಇದಾಗಿತ್ತು ನಮ್ಮ ಬೇಬಿ ಬೆಟ್ಟದ ಜಾತ್ರೆದ ಮತ್ತು ನಮ್ಮ ಅದಕ್ಕಿದ್ದು ಬರ್ತಡೇ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ವೀಡಿಯೋನ ತುಂಬ ಚೆನ್ನಾಗಿ ನೋಡ್ತಾ ಇದ್ದೀರಾ. ಹಾಗೆ ನೋಡೋ ಬದಲು ಒಂದು ಸಬ್ಸ್ಕ್ರೈಬರ್ ಆಗಿ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ. ಮತ್ತೊಮ್ಮೆ ಹೇಳ್ತೀನಿ, ತುಂಬ ಥ್ಯಾಂಕ್ ಯು. ನನ್ನ ವೀಡಿಯೋ ನೋಡ್ತೀರಾ ಎಲ್ಲರಿಗೂ.